ಠಾಣೆ ಅನ್ನೋ ಒಂದು ಸ್ಕ್ರಿಪ್ಟ್ ಅನ್ನು ಒಪ್ಕೊಂಡಿದ್ರಿ, ಹೆಂಗ್ ಒಪ್ಕೊಂಡ್ರಿ? ಇನ್ನೊಂದು ಇಡ್ಲಿ ಮಾರೋ ಪಾತ್ರ ಇದೆ, ನೀವು ಇಡ್ಲಿ ಮಾರೋ ಹುಡುಗ ಇರ್ತೀರಾ ಸಿನಿಮಾದಲ್ಲಿ ಅಂತ. ಶ್ರೀರಾಮ್ಪುರ ಅಂತಾನೆ ರೋಡಿಸಮ್ ಆ ತರದೆಲ್ಲ ಒಂದು ಇದು ಬರುತ್ತೆ ಸರ್. ನೀವು ಈ ತರ ಸ್ಕ್ರಿಪ್ಟ್ ನ ಹೆಂಗೆ ಅಂದ್ರೆ ಬರುದ್ರಿ? ನೀವು ಮಾರ್ಕೆಟ್ ಅಲ್ಲಿ ನೋಡಬಹುದು ಸರ್, ಅಂದ್ರೆ ಅವರು ಬೆಳಗ್ಗೆ 2:30 ಎದ್ದಿರ್ತಾರೆ, ತರಕಾರಿ ಮಾರೋರಲ್ಲ. ಬಟ್ ಒಂದು ಬ್ಯಾಗ್ ಅಲ್ಲಿ ಹಿಡ್ಕೊಂಡು ಇಡ್ಲಿ ಎಲ್ಲರಿಗೂ ಕೊಡ್ತಾ ಹೋಗ್ತಾರೆ. ಇವ್ರು ನೋಡಿದ್ಮೇಲೆ ನನ್ಗೇನ್ ಅನ್ನಿಸ್ತು ಅಂತಂದ್ರೆ, ನೀವು ಹೇಳುವ ಹಾಗೆ ದುನಿಯಾ ವಿಜಿ ತರದ್ದು ಏನಾದ್ರು, ಯಾಕಂದ್ರೆ ಅವರು ಆಟಿಟ್ಯೂಡ್, ಬಾಡಿ ಫಿಟ್ನೆಸ್, ಆಮೇಲೆ ಅವ್ರು ಇರೋದು ಆ ಸ್ಟೈಲ್ ಗೀಲೆಲ್ಲ ಸ್ವಲ್ಪ ಹಾಗೆ ಅನ್ನಿಸ್ತು. ಹಾಯ್ ಹಲೋ ನಮಸ್ಕಾರ, ಡಿಜಿಟಲ್ ಪಿಕ್ಚರ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಠಾಣೆ ಅನ್ನೋ ಒಂದು ಟೀಮ್ ಜೊತೆ ಇದ್ದೀವಿ, ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ. ಓಕೆ ಸರ್, ಭಗತ್ ಸರ್ಗೆ ನಮಸ್ಕಾರ. ಹಾಂ ಸರ್ ನಮಸ್ತೆ. ಈ ಠಾಣೆ ಅನ್ನೋದು ಏನು ತಲೆಯಲ್ಲಿ ಬರುತ್ತೆ ನಿಮಗೆ? ಠಾಣೆ ಅಂದ್ರೆ ಪೊಲೀಸ್ ಸ್ಟೇಷನ್. ಓಕೆ, ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆಯುವಂತ ಘಟನೆ, ಆ ಪೊಲೀಸ್ನವರು ಅವರ ಕೆಲಸಗಳೇನು, ಅವ್ರಿಗೆ ಯಾರ್ಯಾರು ಏನೇನು ತೊಂದರೆ ಕೊಡ್ತಾರೆ, ಅವರ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇರುತ್ತೆ. ಆ ಲಿಮಿಟ್ಸ್ ಅಲ್ಲಿ ಅವ್ರು ಟೇಕ್ ಕೇರ್ ಮಾಡ್ಬೇಕಾಗುತ್ತೆ. ಆ ಲಿಮಿಟ್ಸ್ ಅಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಅದೆಲ್ಲ ಬಗೆಹರಿಸ್ಕೊಂಡು ಹೋಗ್ತಾ ಇರುವಂತದ್ದೇ ಒಂದು ಠಾಣೆ. ಇದನ್ನ ನೀವು ಹೆಂಗ್ ಒಪ್ಕೊಂಡ್ರಿ ಸರ್? ಠಾಣೆ ಅಂತಂದ್ರೆ ಈ ಪೊಲೀಸ್ ಸ್ಟೇಷನು ಬರುತ್ತೆ. ನೀವು ಫಸ್ಟ್ ಸಿನಿಮಾನೇ ಒಂದು ಠಾಣೆ ಅನ್ನೋ ಒಂದು ಸ್ಕ್ರಿಪ್ಟ್ ಅನ್ನು ಒಪ್ಕೊಂಡಿದ್ರಿ, ಹೆಂಗ್ ಒಪ್ಕೊಂಡ್ರಿ? ಏನಿಲ್ಲ ಇಷ್ಟ ಆಯ್ತು ನಿಮ್ಗೆ? ಅಂದ್ರೆ ಇದು ಬರೀ ಠಾಣೆ ಅಲ್ಲ, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ. ಓಕೆ, ಅಡಿಬರ. ಹೌದು. ಸೊ ಹಂಗಾಗಿ ನಮ್ಗೆ ಇವರು ಫಸ್ಟ್ ಒಂದು ನರೇಶನ್ ಹೇಳಿದ್ರು. ಆಮೇಲೆ ಅದು ಯಾಕೋ ಸೂಟ್ ಆಗ್ಲಿಲ್ಲ ಸರ್ ನಿಮ್ಗೆ, ಇನ್ನೊಂದು ಇಡ್ಲಿ ಮಾರೋ ಪಾತ್ರ ಇದೆ, ನೀವು ಇಡ್ಲಿ ಮಾರೋ ಹುಡುಗ ಇರ್ತೀರಾ ಸಿನಿಮಾದಲ್ಲಿ ಅಂತ. ಇಡ್ಲಿ ಮಾರೋ ಹುಡುಗ ಯಾರಪ್ಪ? ಇಡ್ಲಿ ಮಾರೋ ಹುಡುಗ ಇದುವರೆಗೂ ಇತಿಹಾಸದಲ್ಲಿ ಯಾರು ಮಾಡೇ ಇಲ್ವಲ್ಲಪ್ಪ ಕನ್ನಡದಲ್ಲಿ ಪ್ರಯತ್ನ. ಆಟೋ ಡ್ರೈವರ್ ಮಾಡಿದಾರೆ, ಕ್ಯಾಬ್ ಡ್ರೈವರ್ ಮಾಡಿದಾರೆ, ಅಣ್ಣವ್ರು ಮಾಡಿದಾರೆ, ಏನೋ ಸಮಾಜಮುಖಿ ಸಿನಿಮಾಗಳೆಲ್ಲ ಮಾಡಿದಾರೆ. ಇಡ್ಲಿ ಮಾರೋ ಒಂದ್ ಪಾತ್ರ ಹೆಂಗಿರುತ್ತೆ, ಯಾಕೊಂದ್ ಪ್ರಯತ್ನ ಮಾಡ್ಬಾರ್ದು ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೆಪ್ತ್ ಹೋದೆ. ಅವ್ರು ಒಂದ್ ಸ್ವಲ್ಪ ಟೈಮ್ ತಗೊಂಡು ಒಂದು 1 ಲೈನ್ ಸ್ಟೋರಿ ಹೇಳಿದ್ರು. ಒಂದ್ ಸ್ವಲ್ಪ ಇಂಪ್ರೆಸ್ ಆಯ್ತು. ಪರವಾಗಿಲ್ಲ, ಇದೊಂಥರ ಡಿಫ್ರೆಂಟ್ ಆಗಿದೆ. ಒಬ್ಬ ಇಡ್ಲಿ ಮಾರೋ ಹುಡುಗ ಏನೋ ಒಂದ್ ಇರುತ್ತೆ, ಸಮಾಜಕ್ಕೆ ಏನೋ ಒಂದ್ ಕೊಡ್ತಾನೆ. ಸೊ ಹಂಗೆ ಅನ್ಬಿಟ್ಟು ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅನ್ನೋದು ಒಂದು ಒಳ್ಳೆ ಏರಿಯಾ. ಮತ್ತು ಅಲ್ಲಿ ಒಂಥರ ಶ್ರೀರಾಮ್ಪುರ ಅಂತಲೇ ರೋಡಿಸಮ್ ಆ ಥರದ್ದೆಲ್ಲ ಒಂದು ಇದು ಬರುತ್ತೆ ಸರ್. ನೀವು ಈ ಥರ ಸ್ಕ್ರಿಪ್ಟ್ನ ಹೆಂಗೆ ಅಂದ್ರೆ ಬರುದ್ರಿ? ಅಂದ್ರೆ ಸರ್, ಅದು ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅಂತಂದ್ರೆ ಹೌದು, ನೀವು ಹೇಳಿದಾಗೆ ಒಂದು ರೌಡಿಸಮ್. ಮತ್ತೆ ಕರಿಯಾ ಸಿನಿಮಾದಲ್ಲಿ ತುಂಬಾ ದರ್ಶನ್ ಸರ್ ಅವ್ರದ್ದು ಶ್ರೀರಾಮ್ಪುರ ಅಂತಾನೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅದ್ ಹಾಗೆ. ಆಮೇಲೆ ಏನು ಅಂತಂದ್ರೆ ತುಂಬಾ ಅಂದ್ರೆ ಒಬ್ಬ ನಾಯಕ ನಟನನ್ನ ಅಂದ್ರೆ ಟೋಟಲ್ ಆಗಿ ಅಂದ್ರೆ ಆಡಿಯನ್ಸ್ ಪ್ರೇಕ್ಷಕರು ಏನಂತಂದ್ರೆ ತುಂಬಾ ಅಂದ್ರೆ ಸಾಮಾನ್ಯ ವ್ಯಕ್ತಿಯಾಗಿ ನೋಡಕ್ಕೆ ಇಷ್ಟಪಡ್ತಾರೆ. ಇವಾಗ ಬಂಗಾರದ ಮನಸ್ಸಲ್ಲಿ ಅಣ್ಣವ್ರಾಗಿರ್ಬೋದು, ನಾಗರಹಾವಳಿ ವಿಷ್ಣು ಸರ್ ಆಗಿರ್ಬೋದು, ಅವ್ರದೆಲ್ಲ ಸಾಮಾನ್ಯ ವ್ಯಕ್ತಿಗಳು. ತುಂಬಾ ರಿಚ್ ಪೀಪಲ್ ಏನು ಅವರು ತುಂಬಾ ಇಷ್ಟ ಪಡಕ್ ಹೋಗಲ್ಲ. ಅಂದ್ರೆ ನಮ್ಮ ಜೊತೆಲಿ ಇರುವಂತವ್ರೆ, ಹೇಳಿದವಾಗೆ ಆಟೋ ಡ್ರೈವರ್ಗಳಾಗಿರ್ಬೋದು, ಇನ್ನೊಂದು. ಆಮೇಲೆ ಇವು ನೀವು ಮಾರ್ಕೆಟ್ ಅಲ್ಲಿ ನೋಡಬಹುದು ಸರ್, ಅಂದ್ರೆ ಅವರು ಬೆಳಗ್ಗೆ 2:30 ಎದ್ದಿರ್ತಾರೆ, ತರಕಾರಿ ಮಾರೋರಲ್ಲ. ಬಟ್ ಒಂದು ಬ್ಯಾಗ್ ಅಲ್ಲಿ ಹಿಡ್ಕೊಂಡು ಇಡ್ಲಿ ಎಲ್ಲರಿಗೂ ಕೊಡ್ತಾ ಹೋಗ್ತಾರೆ ಒಬ್ಬ ವ್ಯಕ್ತಿಗಳು ತುಂಬಾ. ಆದ್ರೆ ನಾನು ತುಂಬಾ ಸರಿ ಮಾರ್ಕೆಟ್ ಅಲ್ಲಿ ನೋಡಿದಾಗ ಈ ಕಥೆ ಸುಮ್ಮನೆ ನನ್ನ ತಲೆಯಲ್ಲಿ ಬಂದಾಗ ಯಾಕೆ ಕ್ಯಾರೆಕ್ಟರ್ ಮಾಡ್ಬೋದು ಅಂತಂದಾಗ ಸುಮ್ಮನೆ ಅಲ್ಲೆಲ್ಲ ಒಂದ್ಸಲಿ ಸುಮ್ಮನೆ ಒಂದು ಸರ್ಚ್ ಮಾಡಿದಾಗ ಅಲ್ಲೆಲ್ಲ ಅಲ್ಲೆಲ್ಲ ಹೆಂಗ್ ಮಾತಾಡ್ತಾರೆ ಅಂದ್ರೆ, ನೀವು ಹೋಗಿ ನೋಡ್ಬೋದು. ಅಲ್ಲಿ ಹೆಂಗ್ ಮಾತಾಡ್ತಾರೆ, ಬಾಪ ಬೇಗ ಹೊಟ್ಟೆ ಹಸಿತೈತೆ, ನಾನು ಇನ್ನೊಂದು ಲೋಡ್ ಇದೆ ಇಳಿಸ್ಬೇಕು ಅಂತಾರೆ. ಅಂದ್ರೆ ಹಸಿವನ್ನ ನೀಗಿಸ್ಕೊಂಡು ಹೋಗ್ತಾನಲ್ಲಿ. ಅದಕ್ಕೆ ಆ ಹೀರೋಗೆ ಇಲ್ಲಿ ಫಸ್ಟ್ ಟೈಮು ಆ ಇಂಟ್ರೊಡಕ್ಷನ್ ಗೆ ಮಕ್ಳ ಕೈಯಲ್ಲಿ ಒಂದು ಸಾಂಗ್ ಅನ್ನ ಹಾಡ್ಸಿದೀವಿ. 5 ಜನ ಮಕ್ಕಳು ಸರಿಗಮ ಪದನಿಸ ಅದೇ ಶೋದಲ್ಲಿ ಇರೋರು ಹಾಡಿದ್ದಾರೆ. 5 ಜನ ಮಕ್ಕಳು ಮೋಟಿವೇಶನ್ ಸಾಂಗ್ ಅಂತ. ಅದು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಇದೆ, ಕೇಳ್ಬೋದು. ಅದೊಂದು ಸಾಮಾನ್ಯ ವ್ಯಕ್ತಿಯಾಗಿರ್ಬೇಕು ಒಬ್ಬ ನಾಯಕ ನಟ ಅನ್ನೋಕ್ಕೋಸ್ಕರ. ನಾನು ಆಕ್ಚುಲಿ ಇವ್ರು ಹೇಳಿದಾಗೆ ಒಂದು ಕತೆ ಹೇಳಿದ್ದೆ. ಇವ್ರು ನೋಡಿದ್ಮೇಲೆ ನನ್ಗೇನ್ ಅನ್ನಿಸ್ತು ಅಂತಂದ್ರೆ, ನೀವು ಹೇಳಿದಾಗೆ ದುನಿಯಾ ವಿಜಿ ತರದ್ದು ಏನಾದ್ರು, ಯಾಕಂದ್ರೆ ಅವರು ಆಟಿಟ್ಯೂಡ್, ಬಾಡಿ ಫಿಟ್ನೆಸ್, ಆಮೇಲೆ ಅವ್ರು ಇರೋದು ಆ ಸ್ಟೈಲ್ ಗೀಲೆಲ್ಲ ಸ್ವಲ್ಪ ಹಾಗೆ ಅನ್ನಿಸ್ತು. ಅದಕ್ಕೆ ಅದನ್ನ ನೋಡಿದಾಗ ನನಗೆ ಸ್ವಲ್ಪ ಏನೋ ತಲೆಯಲ್ಲಿ ಓಡ್ತಾ ಇತ್ತು. ಆಮೇಲೆ ನಾವು ಬೇರೆ ಒಂದಷ್ಟು ಈ ಸೂರಿ ಸರ್ ಸಿನಿಮಾಗಳು, ಮತ್ತೆ ತಮಿಳಲ್ಲಿ ವೆಟ್ರಿಮಾರನ್, ಬಾಲ ಇವ್ರದೆಲ್ಲ ನೋಡಿದ್ವಿ, ಒಂದ್ ಸ್ವಲ್ಪ ನೋಡಿದ್ವಲ್ಲ. ಅದೇನಾದ್ರೂ ಹೊರತುಪಡಿಸಿ ಬೇರೆ ಏನಾದ್ರು ಮಾಡ್ಬೋದಲ್ಲ ಅನ್ನೋಕ್ಕೋಸ್ಕರ ಒಂದ್ ಸಣ್ಣ ಎಳೆ ಬಂತು. 1-2 ಜಾಗದಲ್ಲಿ ನಡೆಯುವಂತಹ ಘಟನೆಗಳು. ಅಂದ್ರೆ ಒಂದು ಶ್ರೀರಾಮ್ಪುರ ಅಲ್ಲದೆ ಒಂದು ಭವಾನಿ ನಗರ ಅಂತ ಒಂದು ದೊಡ್ಡ ಏರಿಯಾ ಬೆಂಗಳೂರಲ್ಲಿ, ನಮ್ಮದೇ ಸೃಷ್ಟಿ ಅದು, ಎಲ್ಲೂ ಬೆಂಗಳೂರಲ್ಲಿ ಇಲ್ಲ. ಅದು ಭವಾನಿ ನಗರ ಮತ್ತೆ ಶ್ರೀರಾಮ್ಪುರ ನಡೆಯುವಂತಹ ಘಟನೆಗಳನ್ನ ಅದೇನಾದ್ರೂ ಮಾಡ್ಬೇಕು ಈ ತರದ್ದು ಅನ್ನೋದು.
ಆಮೇಲೆ ಆಕ್ಷನ್ ಇರ್ಬೇಕು ಅಂತ ಹೇಳಿದ್ರು. ಆಮೇಲೆ ಸ್ಟಾರ್ಟಿಂಗ್ ಹೇಳಿದ್ದೆ, ನೀವು ಒಂದು ದುನಿಯಾ ವಿಜಿತ್ ತರನೇ ಒಂದು ಆಕ್ಷನ್ ಮಾಡೋಣ ಇರಿ ಅಂತ. ಯಾಕಂದ್ರೆ ಅವ್ರು ಮುಂಚೆಯಿಂದಾನು ಸ್ವಲ್ಪ ಇದು ಸಾಹಸ ಕಲಾವಿದರಾಗಿ ಒಂದಷ್ಟು ಸಿನಿಮಾಗಳೆಲ್ಲ ಕೆಲಸ ಮಾಡಿದ್ದಾರೆ. ಅದು ಅನ್ನಿಸ್ದಾಗ ಯಾಕೆ ಮಾಡಬಾರ್ದು, ಅವ್ರ ಸ್ಟ್ರೆಂತ್ ಒಂದು ಆಕ್ಷನ್, ಅದನ್ನ ಇಟ್ಕೊಂಡು ಬೇರೆ ಏನಾದ್ರು ಒಂದು ಇದ್ ಮಾಡ್ಬೇಕಲ್ಲ ಅಂತ ಅದೊಂದು 2-3 ದಿನದಲ್ಲಿ ಒಂದು ಸಣ್ಣ ಕತೆ. ಸರ್ ಇದಕ್ಕೂ ಮುಂಚೆ ನೀವು ಏನ್ ಮಾಡ್ತಾ ಇದ್ರಿ? ಸರ್ ಇದಕ್ಕೂ ಮುಂಚೆ ಕಾಶಿನಾಥ್ ಸಾರ್ದು ಅವ್ರ ಮಗನ್ ಒಂದ್ ಸಿನಿಮಾ ಮಾಡಿದ್ರು BM ಅಂತ. ಅಷ್ಟು ನಂದು ಅಸಿಸ್ಟೆಂಟ್ ಡೈರೆಕ್ಟರ್ ಕಾಶಿನಾಥ್ ಸರ್ ಜೊತೆ 1.25 ವರ್ಷ 2 ವರ್ಷ ಅವ್ರ ಜೊತೆಲೆ ಇದ್ದೆ. ಅದಾದ್ಮೇಲೆ ಮಠ ಗುರುಪ್ರಸಾದ್, ರಾಮನಾಥ್ ಋಗ್ವೇದಿ, ಆಮೇಲೆ ಇವರು ಉದಯ್ ಪ್ರಕಾಶ್ ಅಂತ DK ಅಂತ ಒಂದು ಸಿನಿಮಾ ಮಾಡಿದ್ರು. ಅವ್ರ ಜೊತೆ ಒಂದಷ್ಟು ಡಾಕ್ಯುಮೆಂಟರಿ ಈ ತರದೆಲ್ಲ ಮಾಡಿದೆ. ಅದಾದ್ಮೇಲೆ ಸೂಟ್ ಅಂತ ಒಂದು ಸಿನಿಮಾ ಮಾಡಿದೆ. ಲಾಸ್ಟ್ ಇಯರ್ May 17th ರಿಲೀಸ್ ಆಗಿತ್ತು. ಬಂದ್ಬಿಡ್ತಾರೆ, ಗಾಂಧಿನಗರಕ್ಕೆ ಬಂದ್ಬಿಡ್ತಾರೆ, ಯಾವ್ದಾವ್ದೋ ಊರಲ್ಲಿ ಇರ್ತಾರೆ, ಯಾವ್ದೋ ಇಂಟರ್ವ್ಯೂಸ್ ನೋಡ್ತಿರ್ತಾರೆ, ಬಂದ್ಬಿಡ್ತಾರೆ. ಸೊ ನಾನು ಅದೇ ತರ ಆಸೆ ಇಟ್ಕೊಂಡೆ ಬಂದೆ. ಸೊ ಏನಾಯ್ತು, ಬರ್ತಾ ಬರ್ತಾ ಒಬ್ಬ ಫೈಟರ್ ಆಗಿ ನನಗೆ ಪರಿಚಯ ಮಾಡ್ಸಿರು. ರಾಕ್ಲೈನ್ ಪ್ರೊಡಕ್ಷನ್ಸ್ ಅಲ್ಲಿ ಸುಧಾಕರ್ ಅಂತ ಒಬ್ರು ಪ್ರೊಡಕ್ಷನ್ ಮ್ಯಾನೇಜರ್, ಅವರು ನಮ್ಮ ಮಾವರ ಸ್ನೇಹಿತರು. ಅವಾಗ ಏನ್ ಮಾಡ್ರು, ಇವನೇನೋ ಬಾಡಿ ಗಿಡಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಎಲ್ಲ ಮಾಡ್ತಿದ್ದಾನೆ, ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತಿದ್ದೆ, ಆಮೇಲೆ ಮಾಡ್ಲಿಂಗ್ ಮಾಡಿದೆ. ಸೊ ಅವಾಗ ಏನಾಯ್ತು, ಬಾಡಿ ಎಲ್ಲ ಬಂದ್ಬಿಡ್ತಲ್ಲ, ಯಾಕೆ ನಾವು ಟ್ರೈ ಮಾಡಬಾರ್ದು, ಜೋಶಲ್ಲಿ ಬಂದ್ಬಿಟ್ಟು. ಆಮೇಲೆ ಗೊತ್ತಾಯ್ತು ಇಲ್ಲಿ ಬಂದ್ಮೇಲೆ ಏನು ಹೆಂಗೆ ಎಲ್ಲ ಸೈಕಲ್ ಸರ್ಕಸ್ ಮಾಡಿ 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 ಕೊನೆಗೆ ಆಕ್ಟಿಂಗ್ ಕಲಿಬೇಕು ಅಂತಂದ್ರು. ಆಕ್ಟಿಂಗ್ ಕಲ್ತ್ಕೊಂಡ್ಬಿಟ್ಟೆ. ವಿಜಯ ಫಿಲಂ ಇನ್ಸ್ಟಿಟ್ಯೂಟ್ 1 year ಕೋರ್ಸ್ ಮಾಡ್ಬಿಟ್ಟೆ. ಅಲ್ಲಿ ನನ್ಗೆ ಗೌರವ್ ವೆಂಕಟೇಶ್ ಮಾಸ್ಟರ್ ಪರಿಚಯ ಆಗ್ತಾರೆ. ಈಗ ಸಿನಿಮಾ ಅಂದ್ರೆ ಹುಚ್ಚಲ್ವಾ, ಈಗ ಅವ್ರದೇ ಒಂದು ಫೈಟ್ ಕ್ಲಾಸ್ ಇತ್ತು, ಅಲ್ಲೆಲ್ಲ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ. ಈಗ ಅವರು ಏನ್ ದಿನ ಫ್ರೀ ಇರ್ತಿರ್ಲಿಲ್ಲ, ವಾರದಲ್ಲಿ ಒಂದ್ 2-3 ದಿವಸ ಕ್ಲಾಸ್ ಇರೋದು, ಇನ್ನು ವಾರದಲ್ಲಿ 5-6 ದಿವಸ ಶೂಟಿಂಗ್ ಹೋಗ್ಬಿಡೋದು. ಸೊ ನಮ್ಗೊಂಥರ ಹುಚ್ಚು, ಅವ್ರು ಯಾವ ಶೂಟಿಂಗ್ ಹೋಗ್ತಾರೆ ಅವ್ರ ಜೊತೆ ನೋಡೋದು, ಹೆಂಗ್ ಮಾಡ್ತಾರೆ, ಯಾವ ತರ ಮಾಡ್ತಾರೆ, ಆಕ್ಷನ್ ಹೆಂಗ್ ಮಾಡ್ತಾರೆ. ಆಮೇಲೆ ನಾನು ಒಂದಷ್ಟು ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಫೈಟರ್ ತರನೇ ರೆಡಿ ಆಗ್ಬಿಟ್ಟೆ ಎಲ್ಲ. ಆಕ್ಚುಲಿ ಫಸ್ಟ್ ಅಂದ್ರೆ ನಂದೊಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಇತ್ತು ಸರ್. ಸೂಟ್ ಅಂತ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಒಬ್ರು ಕನ್ನಡದವ್ರೆ, ಪಾಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವರು BR ಚೋಪ್ರಾ ಕಂಪ್ನಿ ವರ್ಕ್ ಮಾಡ್ತಿದ್ರು. ಅಂದ್ರೆ ಒಂದು ವರ್ಕ್ ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರು. ಕನ್ನಡದವರೇ ಅವರು, ಗಾಯತ್ರಿ ನಗರದಲ್ಲಿ ಇದ್ದಿದ್ದು. CKM ರಾವ್ ಅಂತ ಅವರು ಕರ್ನಾಟಕಕ್ಕೆ ಬಂದು ಇಲ್ಲಿ ಒಂದಷ್ಟು ಜನಕ್ಕೆ ಸ್ಕ್ರಿಪ್ಟ್ ಬಗ್ಗೆ ಅಂತ ನೀವು ಹೇಳಿದ ಹಾಗೆ ಅದು ನಿಮ್ಗೆ ಗೊತ್ತಿರುತ್ತೆ, ತುಂಬಾ ಸ್ಕ್ರಿಪ್ಟ್ ಬಗ್ಗೆ ಇಲ್ಲಿ ಮಹತ್ವ ಕೊಡಲ್ಲ. ಬೇರೆ ಕಡೆ ವರ್ಷಗಳ ಕಾಲ ಅದು ಸ್ಕ್ರಿಪ್ಟ್ ಮಾಡ್ತಾರೆ, ಪ್ಯಾಟರ್ನ್ ಬೇರೆ, ಇದೇ ಬೇರೆ. ಅವರು CKM ರಾವ್ ಅಂತ ಒಂದು ಇಲ್ಲಿ ಆಡಿಷನ್ ಮಾಡಿ ಒಂದಷ್ಟು ಜನ ಆಯ್ಕೆ ಮಾಡ್ಕೊಂಡ್ರು, 20 ಜನನ. ಆ 20 ಜನದಲ್ಲಿ ನಾನು ಒಬ್ಬ. ಅವರು ಹೇಳ್ಕೊಟ್ಟಂತಹ ಒಂದಷ್ಟು ಗಳು ಇದರಲ್ಲಿ ನಾನು ಒಂದಷ್ಟು ಬಳಸಿದೀನಿ. ಆ ಸ್ಕ್ರೀನ್ ಪ್ಲೇ ಅದು ನನ್ನ ಖುಷಿಗೆ ಅಂತ ಹೇಳ್ತಿಲ್ಲ, ಅಂದ್ರೆ ಸುರೇಶ್ ಅರಸ್ ಅಂತ ಎಡಿಟ್ ಮಾಡಿರೋದು. ಇದು ಒಂದು ಸುಮಾರು ಲೆಜೆಂಡ್ ಎಡಿಟರ್ ಅವರು. ಒಂದು 800 ಸಿನಿಮಾ ಮಾಡಿದ್ದಾರೆ, ಎಲ್ಲಾ ಭಾಷೆಯಲ್ಲೂ ಮಾಡಿದ್ದಾರೆ. ಮಣಿರತ್ನಂ, ಶಂಕರ್ ಎಲ್ಲರದು ಮಾಡಿದ್ದಾರೆ. ಅವರು ಸಹ ಅದೇ ಹೇಳಿದ್ದು, ತುಂಬಾ ಚೆನ್ನಾಗಿದೆ, ಇಂಟ್ರೋಲ್ ಬ್ಲಾಕ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ದು. ಅದೊಂದು ಅವರು ಹೇಳ್ಕೊಟ್ಟಂತಹ ಒಂದು ಸ್ಕ್ರಿಪ್ಟ್ ಪ್ಯಾಟರ್ನ್ ಅನ್ನ ಇಲ್ಲಿ ಇದು ಎಷ್ಟು ದಿನ ಶೂಟ್ ಮಾಡೋದು ಸರ್? ಸರ್ ಸುಮಾರು ಒಂದು 50 ರಿಂದ 50. ಎಲ್ಲಿ ಯಾವ ತರ ಸರ್? ಬೆಂಗಳೂರೇ, ಕಂಪ್ಲೀಟ್ ಆಗಿ ಬೆಂಗಳೂರೇ. ನಮಗೇನು ಅಂತಂದ್ರೆ ಇಲ್ಲಿಂದ ಒಂದು 15 ವರ್ಷ 20 ವರ್ಷ ಹಿಂದಿನ ಕತೆ ನಾವು ಹೇಳ್ಬೇಕಿತ್ತು ಸರ್. ಇವಾಗ ನಿಮ್ಗೆ ಗೊತ್ತಿರ್ಬೋದು, ಎಲ್ಲಿ ಕ್ಯಾಮ್ರಾ ಇಟ್ರು ನಿಮ್ಗೆ ಏನಂತಂದ್ರೆ ಬರೀ ಈ ರೋಡಲ್ಲಿ ಹೋಗೋ ವೈರ್ಗಳು, ಆಮೇಲೆ ಮೊಬೈಲ್ಗಳು, ಬೇರೆ ಬೇರೆ ಹೇರ್ ಸ್ಟೈಲು, ಡ್ರೆಸ್ ಪ್ಯಾಟರ್ನ್ ಚೇಂಜ್ ಆಗಿರುತ್ತೆ. ಆಕ್ಚುಲಿ ನಮ್ಗೆ ಹಳೆ ಕಟ್ಟಡಗಳೇ ಬೇಕಿತ್ತು. ಶ್ರೀರಾಮ್ಪುರ, ಗೋರಿಪಳ್ಯ, ಜನತಾ ಕಾಲೋನಿ, ನಾಯ್ಡಲ್ ಇಸ್ಲಮ್, ಈ ತರ ಹಳೆ ಕಟ್ಟಡಗಳು ಎಲ್ಲೆಲ್ಲಿದೆ ಹುಡ್ಕೊಂಡು ಶೂಟ್ ಮಾಡಿದೀವಿ. ಅದು ಹಾಗೆ ನಮ್ದು ಒಂದು ವರ್ಷ ಹತ್ತತ್ರ ಆಗ್ತಿದೆ ಕಂಪ್ಲೀಟ್ ಆಗಿ. ಅದು ಇವತ್ತಿನ ದಿನ ನಿಮ್ಗೆ ಆ ಹಳೆ ಕಟ್ಟಡ ಯಾವ್ದು ಇಲ್ಲ. ಎಲ್ಲ ಡೆಮಾಲಿಷ್ ಇದಾವೆ. ಇದರಲ್ಲಿ 2 ಸಾಂಗ್ ಇದೆ ಸರ್. ಒಂದು ಬಿಟ್ ಇದೆ, ಮಾನಸ ಒಳ್ಳ ಸಂಗೀತ ಮಾಡಿದ್ದಾರೆ. ಒಂದು ಸಾಂಗ್ ಹೇಳಿದ ಹಾಗೆ 5 ಜನ ಮಕ್ಕಳು. ಲವ್ ಸ್ಟೋರಿ ಆಯ್ತಾ ಇಲ್ಲ ಯಾವ ತರ? ಖಂಡಿತ ಲವ್ ಸ್ಟೋರಿ ಅಂತೂ ಇದೆ. ಇದರಲ್ಲಿ ಒಂದು ಶ್ರೀದೇವಿ ಮತ್ತೆ ಇವರ ಪಾತ್ರದ ಹೆಸರು, ನಾಯಕನ ಪಾತ್ರದ ಹೆಸರು ಕಾಳಿ ಅಂತ. ಹೀರೋಯಿನ್ ಪಾತ್ರದ ಹೆಸರು ಶ್ರೀದೇವಿ ಅಂತ. ಹೀರೋ ನಾನು ಇಲ್ಲೇ ಇರ್ತೀನಿ ಅಂತ. ಅಂದ್ರೆ ಒಂದು ಮಾಸ್ ಆಟಿಟ್ಯೂಡ್ ಪ್ರವೀಣ್ ಅವರ ಡೈಲಾಗ್ ಒಂದು ಹೇಳ್ಬಿಟ್ರೆ ಪ್ರೇಕ್ಷಕರು ಬೇಗ ಸಿನಿಮಾ ನೋಡಕ್ಕಾದ್ರೂ ಬೇಗ ಬರ್ತಿರ್ತಾರೆ. ಹೇಳಿದ್ರು ಅದೊಂದು
ಸಾಫ್ಟ್ ಆಗಿ ಹೇಳ್ತೀನಿ. ಓಕೆ ಇಲ್ಲೇ ಇರ್ತೀವಿ ಸರ್. ಹ್ಮ್ ಸರ್ ಇಲ್ಲೇ ಇರ್ತೀವಿ ಸರ್. ಇಲ್ಲೇ ಇರ್ತೀವಿ, ಕೇಳಲ್ಲ. ನಾವೆಲ್ಲೂ ಹೋಗಲ್ಲ, ನಾವೆಲ್ಲೂ ಹೋಗಲ್ಲ. ಆಮೇಲೆ ಒಂದ್ ಸ್ವಲ್ಪ ಪವರ್ ಇದೆ ಸರ್. ಇಲ್ಲೇ ಇರೋದು ನಮ್ಮಪ್ಪ ಹಾವು ಹಿಡಿದಿದ್ರು, ಇಲ್ಲಿ ಬರ್ತಿದ್ದ ಹಾವುಗಳೆಲ್ಲ ಕಚ್ಚಿ ಹೊಡೆದು ಬಿಸಾಕ್ತಿದ್ರು. ನಾನು ಅದೇ ಕೆಲಸ ಮಾಡ್ಬೇಕು, ಅದಕ್ಕೂ ಬಗ್ಗಲ್ಲ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೈಲಾಗ್ ಕೊಡೋದು ಸೈಲೆಂಟ್ ಮಾಡ್ತೀರಾ? ತುಂಬಾ ಒಂದು ಅಸ್ತಿತ್ವದ ಪ್ರಶ್ನೆ ಸರ್. ಆಕ್ಚುಲಿ ಜನರಲ್ ಆಗಿ ಹೇಳೋದಾದ್ರೆ ನಿಮ್ಮ ಮನೆಗಳಲ್ಲಿ ಮಗುನ ಹೋಗ್ ಸ್ಕೂಲ್ ಇಲ್ಲ ನಾನು ಇಲ್ಲೇ ಇರ್ತೀನಿ ಹೌದು ಮುಗ್ಧತೆಗಳು ಇಲ್ಲೇ ಇರ್ತೀನಿ ಅನ್ನೋದು ತುಂಬಾ 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 ರೂಪಗಳು ತಗೊಳ್ತೀವಿ. ಇವಾಗ ಯಾವ್ದೋ ಒಂದು ಹಳ್ಳಿಗೆ ಹೋಗ್ತೀವಿ, ಹಳ್ಳಿನೇ ತೋಟ ಅಲ್ಲ ಡೆಮಾಲಿಷ್ ಮಾಡ್ಬೇಕು ಅಂತೀವಿ. ಇಲ್ಲ ಸರ್ ನಾವೆಲ್ಲೂ ಅಲ್ಲ ಇಲ್ಲೇ ಇರ್ತೀವಿ, ಖಾಲಿ ಮಾಡ್ಸ್ಕೊಂತೀವಿ. ಅದು ಬೇರೆ ತರ, ಅದು ಬೇರೆ ತರ, ಅಂದ್ರೆ ಅದು ಬೇರೆ 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 ಬೇರೆ. ಸರ್ ಹಿರಿಯ ನಟರು ಇಲ್ಲಿ ಯಾರ್ಯಾರು ಮಾಡಿದ್ದಾರೆ? ಸುಮಾರು ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ ಬಲರಾಜ್ ವಾಡಿ, ಬಲರಾಜ್ ವಾಡಿ ಅವರು, ಕನ್ನಡದ ದೀಪ ಕರ್ಕಿ ಅಂತ ಕನ್ನಡದ ಹಿರಿಯ ರೈತರು. ಅವರು ಮೊಮ್ಮಗ ಸಂತೋಷ್ ಕರ್ಕಿ ಅಂತ ಆಮೇಲೆ ರಂಗಭೂಮಿಯ ದಿಗ್ಗಜ ಅಂತ ಬಿ ವಿ ರಾಜಾರಾಮ್ ಅವರು, ಸತೀಶ್ ಚಂದ್ರ ಓಕೆ, ಆಮೇಲೆ ಸುಮಾರು ಸಾಕಷ್ಟು ಸಿನಿಮಾಗಳಲ್ಲಿ ಹೀರೋ ಕುಲದೀಪ್ ಅಂತ. ಓಕೆ ಸರ್ ಎಷ್ಟು ಅವರು ಸಿನಿಮಾ? ಓಕೆ 2 ಅವರ್ 10 ನಿಮಿಷ ಪ್ರೇಕ್ಷಕರನ್ನ ಕೂಡಿಸುತ್ತೆ. ಓಕೆ, ಕೂರಿಸ್ಲಿ ಅನ್ನೋದೇ ನಮ್ಮದು ಒಂದು ಆಶಯ ಸರ್. ರಿಕ್ವೆಸ್ಟ್ ಮಾಡಿ ಸೊ ನಮ್ಮದು ಯಾವಾಗ ಸಿನಿಮಾ? 30ನೇ ತಾರೀಕು ನಮ್ಮ ದಯವಿಟ್ಟು ಸಿನಿಮಾ ನೋಡಿ ಅಂತ ಇಬ್ರು ಹೇಳಿ ಸರ್. ನೀವು ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ನಾನು ಠಾಣೆ ಭಗತ್ರಾಜ್ ಅಂತ. ಇದೇ ತಿಂಗಳು ಮೇ 30ನೇ ತಾರೀಕು ನಮ್ಮ ಠಾಣೆ ಚಿತ್ರ ಬಿಡುಗಡೆ ಆಗ್ತಿದೆ. ಹೊಸ ಕನಸುಗಳು, ಒಂದು ಹೊಸ ತಂಡ, ದಯವಿಟ್ಟು ಬೆಂಬಲಿಸಿ. ದಿನಾ ಮಂದಿರಕ್ಕೆ ಹೋಗ್ತೀರಾ ಅಂದ್ರೆ ವಾರಕ್ಕೆ ಒಂದು ದಿನ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಮೇ 30ನೇ ತಾರೀಕು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ. ಎಲ್ಲರೂ ದಯವಿಟ್ಟು ಇದೇ 30ನೇ ತಾರೀಕು ಅಂದ್ರೆ ಮೇ 30ನೇ ತಾರೀಕು ಸಿನಿಮಾ ತೆರೆ ಕಾಣ್ತಾ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಸಿನಿಮಾ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ. ಹೊಸ ಕನಸು, ಹೊಸ ಬದುಕು ಅಪೇಕ್ಷೆ ಪಡ್ತಾ ಒಂದು ಹೊಸ ತಂಡ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾರೆ. ಗೆಲ್ಲಿಸ್ಕೊಡಿ ಅಂತ ಅಪೀಲ್ ಮಾಡ್ತೀನಿ. ಠಾಣೆ ಅಂತ ಬಂದಾಗ ನಿಮ್ಮ ಮೈಂಡಲ್ಲಿ ಏನು ಅನ್ಸುತ್ತೆ? ಠಾಣೆ ಅಂತ ಬಂದ್ರೆ ಪೊಲೀಸ್ ಸ್ಟೇಷನ್. ಓಕೆ, ನಿಮ್ಗೆ ಠಾಣೆ ಅಂತ ಅಂದಾಗ ಚಿಕ್ಕವರಾದಾಗ ಒಂದು ಜೋಕ್ ಇತ್ತು ಸ್ಕೂಲ್ನಲ್ಲಿ, ಅದಕ್ಕೆ ಜ್ಞಾಪಕ ಬಂದ ಫಸ್ಟ್ ಟೈಮ್ ಕೇಳಿದೆ. ಆರಕ್ಷಕ ಠಾಣೆ, ಅದನ್ನ ಬರೆಯೋನು ತಪ್ಪಾಗಿ ಬರ್ಬಿಟ್ಟಿರ್ತಾನೆ. ಆರಕ್ಷರ ಠಾಣೆ, ಆರಕ್ಷರ ಠಾಣೆ, ಆರಕ್ಷರ. ಓಕೆ ಓಕೆ ಓಕೆ, ನೋಡಿ ನಿಮ್ ಚಿಕ್ಕ ವಯಸ್ಸು ನೆನಪಾಯ್ತು ಈಗ. ಹಿಂಗಿರ್ಬೇಕಾದ್ರೆ ಸೊ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅಂತ ಒಂದು ಟೈಟ್ಲ್ ಬಂದಿದ್ದಾಗ ನಿಮ್ ಮೈನ್ ಥಾಟ್ ಅಲ್ಲಿ ಶ್ರೀರಾಮ್ಪುರ ಅಂತಂದ್ರೆ ರೋಡಿಸಮು ಆ ತರದೆಲ್ಲ ಒಂದು ಥಾಟ್ ಬರುತ್ತೆ. ಹೀಗಿರ್ಬೇಕಾದ್ರೆ ನಿಮ್ ಮೈಂಡ್ ಅಲ್ಲಿ ಶ್ರೀರಾಮ್ಪುರ ಅಂತಂದ್ರೆ ಏನ್ ಅನ್ಸುತ್ತೆ? ಶ್ರೀರಾಮ್ಪುರದಲ್ಲಿ ನನಗೆ ಗೊತ್ತಿರೋಂಗೆ ಎಷ್ಟು ಶಾಪಿಂಗ್ ಮಾಡ್ಬೋದು. ಬಟ್ಟೆಗೆ KG ಗಟ್ಲಿ ಬಟ್ಟೆ ತಗೋಬಹುದು. ನಾವು ಇವಾಗ ನಾಟಕ ಮಾಡಿದಾಗ ಅಥವಾ ಏನೋ ಬಟ್ಟೆ ಬೇಕಾದಾಗ ಶ್ರೀರಾಮ್ಪುರಕ್ಕೆ ಹೋಗಿ ಅಲ್ಲೇ ಬಟ್ಟೆ ತಗೋಬಹುದು. ಅನ್ಬಿಲೀವಬಲ್, ನಿಮ್ಗೆ ಎಲ್ಲೂ ಅಂಗಡಿಯಲ್ಲಿ ಸಿಗ್ದಿರಂತ ಬಟ್ಟೆ ಸಿಗುತ್ತೆ. ನನಗಿದು ನಮ್ಮ ಗುರುಗಳಾದ C.P. ಚಂದ್ರು ಹೇಳ್ಕೊಟ್ರು. ಕಲರ್ ಬಟ್ಟೆ ಹಾಕ್ತಾರೆ, ನಾವು ನೋಡಿರ್ತೀರ. ಎಲ್ಲಿ ತಗೊಳ್ತೀರಾ ಸರ್ ಇದು, ಎಲ್ಲಿ ಸಿಗುತ್ತೆ ಸರ್? ದಪ್ಪ ಇದು ಒಂದ ನನ್ ಕಾಲ ದಪ್ಪ ಇದು, ನಾನು ದಪ್ಪ ಇದ್ದೆ, ಇವಾಗ್ಲೂ ದಪ್ಪ. ಅವ್ರು ಕೇಳೋರು ಎಲ್ಲಿ ತಗೊಂಡಿರ ಬಟ್ಟೆ ಅಂದ್ರೆ ಬಾಳನ್ ಜೊತೆ ಅಂದ್ಬಿಟ್ಟು ಆ ಸುಜಾತ ಥಿಯೇಟರ್ ಇರೋದು. ಆ ಸುಜಾತ ಥಿಯೇಟರ್ ಅಲ್ಲಿ ಲೆಫ್ಟ್ ಒಳಗಡೆ ಹೋಗೋದು. ಏನು ಅಲ್ಲೊಂದು ಮಾಯಾ ನಗರಿ, ಮಾಯಾ ಲೋಕ ಶ್ರೀರಾಮ್ಪುರ ಅದೇ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಬಟ್ ನನಗೆ ಫಸ್ಟ್ ಗೊತ್ತಾಗಿದ್ದು ಅಲ್ಲಿ ಮುಗಿಸಿ ಒಂದು ಚಿಕ್ಕ ಬೇಕರಿನಲ್ಲಿ ಪೈನಾಪಲ್ ಬಂದ್ ಕೊಡ್ಸೋದು. ಇದೆರಡು ನನ್ನ ಶ್ರೀರಾಮ್ಪುರದ ನೆನಪುಗಳು. ರೌಡಿಸಮ್ ಅಲ್ಲ, ಐ ಥಿಂಕ್ ಬೈ ದ ಟೈಮ್ ನಾವು ಅಲ್ಲಿ ಹೋಗೋ ಟೈಮಲ್ಲಿ ಒಂದು 2005-2006 ಬಹಳ ಕಮ್ಮಿ ಆಗ್ಬಿಟ್ಟಿತ್ತು. ಮೊದಲು ಇದ್ದಂಗೆಲ್ಲ ಇರ್ಲಿಲ್ಲ. ಸೊ ನನಗೆ ಶ್ರೀರಾಮ್ಪುರ ಅಂದ್ರೆ ಶಾಪಿಂಗ್. ನಿಮ್ ಕ್ಯಾರೆಕ್ಟರ್ ಏನ್ ಸರ್ ಠಾಣೆ? ನನ್ನ ಕ್ಯಾರೆಕ್ಟ್ರು ಹೀರೋ ಇದಾರ, ಹೀರೋ ಹೆಂಡತಿ ಅವ್ರ ಅಕ್ಕನ ಗಂಡ, ಏನೋ ನನ್ನ ಮಚ್ಚ. ನನಗೆ ಇವನು ಮಚ್ಚನ, ಇವನು ನನಗೆ ಮಚ್ಚ. ನಿಮಗೆ ಹೀರೋ ಮಚ್ಚ, ರೆಸ್ಪೆಕ್ಟ್. ಕರೆಕ್ಟ್. ಸರ್ ನಿಮ್ ಕ್ಯಾರೆಕ್ಟರ್ ಹೇಳೋದಾದ್ರೆ? ನನಗೆ ಒಂದು
ರಾಜಕಾರಣಿ MLA ಪಾತ್ರ. ಇದು ತುಂಬಾ ಪವರ್ಫುಲ್ MLA. ಓಕೆ. CMನೇ ಡಿಕ್ಟೇಟ್ ಮಾಡೋಂಥ MLA ಪಾತ್ರ. ಡಿಕ್ಟೇಟ್ ಮಾಡೋಂಥ ಪಾತ್ರ ಅಂದ ತಕ್ಷಣ ಗೊತ್ತು ಲ್ಯಾಂಡ್ ಮಾಫಿಯಾ ಇದರಲ್ಲಿ ಒಂದು ಕೈ ಇರುತ್ತೆ. ಹೌದು. ಆ ಥರದ ಪಾತ್ರ ಅಂದ್ರೆ ಎಲ್ಲವೂ ನನಗೆ ಬೇಕು ಪಾತ್ರ, ನ್ಯಾಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂಥ ಪಾತ್ರ ಅಂತ ನೀಡುವಾಗ ಹೇಳ್ಬೋದು. ಓಕೆ ಸರಿ, ಹೀರೋ ಒಂದು ಡೈಲಾಗ್ ಹೊಡಿತಾರೆ ನಿಮಗೆ, ಏಯ್ ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅನ್ನೋ ಒಂದು ಡೈಲಾಗ್. ಯಾವ ಸಿಚುವೇಶನ್ಗೆ ಆ ಡೈಲಾಗ್? ಸಿಚುವೇಶನ್ ಏನಿಲ್ಲ, ಹೀರೋ ಇರೋ ಜಾಗನ ಆಕ್ರಮಿಸ್ಕೊಂಡು ಅಲ್ಲೇನೋ ದೊಡ್ಡ ಶಾಪಿಂಗ್ ಮಾಲ್ ಏನೋ ಮಾಡಬೇಕು ಅನ್ನೋ ಇರ್ತೀನಿ ನಾನು. ಓಕೆ, ಮಾಮೂಲಿ ಅಲ್ಲ. ಹೌದು. ಸೊ ಅಂಥ ಟೈಮಲ್ಲಿ ಎಲ್ಲರೂ ಖಾಲಿ ಮಾಡಿಸುವಾಗ ಹೀರೋ ತಿರುಗಿ ಬೀಳ್ತಾನೆ, ನಾನು ಖಾಲಿ ಮಾಡಲ್ಲ, ಇಲ್ಲೇ ಇರ್ತೀನಿ, ಅದು ಏನು ಮಾಡ್ತೀನಿ ಮಾಡ್ಕೊ. ಆ ಸಿಚುವೇಶನ್ ಎಲ್ಲ ಸರ್ ಎಲ್ಲೆಲ್ಲಿ ನಿಮ್ಮ ಶೂಟಿಂಗ್ಸ್ ನಡೀತು, ಎಷ್ಟು ದಿನ ನಡೀತು? ಸರ್ ನನ್ನ ಲೈಫಲ್ಲಿ ನಾನು ನೋಡದೇ ಇದ್ದ ಜಾಗಕ್ಕೆ ಕರ್ಕೊಂಡು ಶೂಟಿಂಗ್ ಮಾಡಿದ ಸಿನಿಮಾ ಸರ್. ಓಕೆ. ಮೈಸೂರು ರೋಡ್ ಒಳಗಡೆ ಹೋದ್ರೆ ಇವ್ರು ಹೆಂಗೆ ಶ್ರೀರಾಮ್ಪುರ ನೋಡದಿರೋ ಜಗತ್ತನ್ನ ನೋಡ್ಕೊಂಡ್ಬಂದ್ರು, ಆ ತರ ನಾನು ಒಂದು ನೋಡದಿರೋ ಜಗತ್ತು ಬೆಂಗಳೂರಲ್ಲಿ ಇದೆ ಅಂತ ನನಗೆ ಗೊತ್ತಾಗಿದೆ. ಅಂದ್ರೆ ಏನಲ್ಲಿ ಏನೋ ಇಲ್ಲ. ಓಕೆ. ಚಿಕ್ಕಾಪಟ್ಟೆ ಸಣ್ಣ ಸಣ್ಣ ರೋಡ್ಗಳು, ಜನ ಒಟ್ಟೊಟ್ಟಿಗೆ ಹೋಗುವಂತ ಸನ್ನಿವೇಶಗಳು ಅಲ್ಲಿತ್ತು. ಆದ್ರೆ ಒಂದು ಕಾಲಲ್ಲಿ ಹೆಂಗಿರ್ಬೇಕು ಆ ತರ ಇತ್ತು ಜಾಗ. ಅಲ್ಲಿ ಜಾಸ್ತಿ ಶೂಟಿಂಗ್ ಆಯ್ತು. ಆಮೇಲೆ ಇನ್ನು ಕೆಲವು ಸ್ಟುಡಿಯೋಗಳು ಶೂಟಿಂಗ್ ಆಗಿದೆ. ರಾಜಕಾರಣಿ ಅಂದ್ರೆ ಏನೋ ವಿಭೋದ್ಭೇತವಾಗಿ ಎಲ್ಲೆಲ್ಲೋ ಏನೋ ಇದ್ದಿದ್ದೇನು ಶೂಟ್ ಆಗಿದೆ. ಓಕೆ ಓಕೆ ಸರ್, ಈಗ ಹೆಂಗೆ ಅಂತಂದ್ರೆ ಡೈರೆಕ್ಟ್ ಹೇಳ್ತಾ ಇದ್ರು ಒಂದು ಜಾಗದಲ್ಲಿ ಅಲ್ಲಿ ಡಾಗ್ಗಳು ಎಲ್ಲ ನಾನು ಅವೆಲ್ಲ ಅದನ್ನ ಭೇದಿಸಿ ಒಳಗಡೆ ಹೋಗ್ಬೇಕಿತ್ತು ನಾವು, ಭಯಂಕರ. ಆ ಸಿಚುವೇಶನ್ ಹೆಂಗಿತ್ತು ಸರ್? ಇವರೆಲ್ಲ ಬೇಯಿಸ್ಬಿಟ್ಟಿದೆ ನಾವು ಹೋಗೋಷ್ಟೊತ್ತಿಗೆ. ಸರ್ ನಿಮ್ಮ ಈ ಸಿನಿಮಾದಲ್ಲಿ ನಿಮ್ ಕ್ಯಾರೆಕ್ಟರ್ ಫುಲ್ ಫ್ಲಜ್ ಆಗಿದೆ ಯಾವ ತರ? ಇಲ್ಲ ಇಲ್ಲ, ನಂದು ಇವಾಗ ಹೀರೋ ಪೂರ್ವಾಶ್ರಮದಲ್ಲಿ ಅವನ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಕ್ಕೆ ನನ್ನ ಕ್ಯಾರೆಕ್ಟರ್, ಅವರ ಅಪರಾಶ್ರಮದಲ್ಲಿ ಸಾರ್ ಕ್ಯಾರೆಕ್ಟರ್ ಅವ್ರದ್ದು ಇನ್ನೊಂದು ಮುಖ ತೋರಿಸಿತ್ತು. ಅಂದ್ರೆ ನನ್ನ ಜೊತೆ ಇದ್ದಾಗ ಅವನು ಡೀಸೆಂಟ್ ಆಗಿರ್ತಾರೆ, ಇಡ್ಲಿ ಆರ್ಡರ್ ಎಲ್ಲ ಇರ್ತೋ ಅಲ್ಲಿ ನಾವು ನಮ್ಮ ಹೋಟ್ಲಲ್ಲಿ ಮಾಡೋ ಇಡ್ಲಿನ ಸಪ್ಲೈ ಮಾಡ್ತಾ ಇರ್ತಾನೆ, ಅವನಿಗೆ ರೇಗಿಸ್ತಾ ಇರ್ತೀನಿ, ಅವ್ನು ನನ್ನನ್ನು ರೇಗಿಸ್ತಾ ಇರ್ತಾನೆ. ನಾನ್ ಬಾಯಿ ತೆಗೆದ್ರೆ ರಾಜ್ಕುಮಾರ್ ಡೈಲಾಗ್ ಬರ್ತಾ ಇರ್ತಾರೆ, ಅವ್ನು ಬಾರಪ್ಪ ಕೆರಳಿದ ಸಿಂಹ ಆತರ. ಈ ತರನ ಫುಲ್ ಇಡೀ ಫಿಲಮ್ ಅಲ್ಲಿ ಪ್ರತಿಯೊಂದು ಡೈಲಾಗ್ಲು, ಅದು ಡೈರೆಕ್ಟರ್ ಸರ್ ಕ್ರೆಡಿಟ್, ಪ್ರತಿಯೊಂದು ಡೈಲಾಗಲ್ಲೂ ಒಂದೊಂದು ರಾಜ್ಕುಮಾರ್ ಫಿಲಮ್ ಇರ್ತೀವಿ. ಸೂಪರ್ ಸೂಪರ್ ಆಗಿದೆ ನನ್ನ ಕ್ಯಾರೆಕ್ಟರ್. ಆಮೇಲೆ ಇವ್ರಿಗೆ ಹೇಳ್ದಂಗೆ ನಾವು ಒಂದ್ ಕಡೆ ಶೂಟ್ ಮಾಡಿದ್ವಿ ಸರ್, ಮೈಸೂರು ರೋಡ್ ಫ್ಲೈಓವರ್ ಇಳಿದ ತಕ್ಷಣ ರೈಟ್ ಒಂದು ರೋಡ್ ಆಗುತ್ತೆ, ಐ ಥಿಂಕ್ ಬಾಪೂಜಿ ನಗರ ಅದೇ ತರ ಅಲ್ಲಿ ಒಳಗಡೆ ಹೋದ್ವಿ, ಕಾರ್ ಹೋಗ್ತಾ ಇಲ್ಲ, ಕಾರ್ ಒಂದ್ ಕಡೆ ನಿಲ್ಸಿದ್ವಿ, ಕಾರ್ ಹೊರಗಡೆ ನಿಲ್ಸ್ಬಿಡಿ ಸೇಫ್ ಇಲ್ಲ, ಒಳಗಡೆ ನಿಲ್ಸಿದ್ವಿ, ಯಾರ್ದೋ ಕಾಂಪೌಂಡ್ ಒಳಗೆ ನಿಲ್ಸಿ ಅಲ್ಲಿಂದ ನಡ್ಕೊಂಡು ಹೋದ್ವಿ, ಯಾವ್ದೋ ಸಂದಿಲ್ ಹೋದ್ವಿ, ಎಲ್ಲೋ ಹೋದ್ವಿ, ಯಾವ್ದೋ ಒಂದ್ ಬಾಗಿಲು ತೆಗೆದ್ವಿ, ಗಲ್ಲಿ ತೆಗೆದ್ವಿ, ಹೋಗಿ ನೋಡಿದ್ರೆ ಒಂದ್ ದೊಡ್ಡ ಹಾಲು, ಒಂದ್ 8-9 ಕೇರಂ ಬೋರ್ಡ್ ಸೆಟಪ್. ಅಂದ್ರೆ ಇವ್ರು ಸೆಟ್ ಮಾಡಿದಾರೆ ಅನ್ಕೊಂಡೆ ಫಸ್ಟ್. ಎಷ್ಟು ಜನ ಹುಡುಗರು ಗೊತ್ತಾ, ಒಂದು 3/4 ಜನ ಮುಸ್ಲಿಂ ಹುಡುಗರು, ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ಕೇರಂ ಮಾಡ್ತಾ ಇದ್ರು. ಮುಸ್ಲಿಂ ಹುಡುಗರು ನಮ್ಮ ಹುಡುಗರು ಸರ್, ಅಲ್ಲಿ ರೇಷಿಯೋ ಎಲ್ಲ ಒಟ್ಟಿಗೆ ಆರಾಮಾಗಿ ಆತರ ಹೇಳಕ್ಕೆ ಸಾರಿ. ಸೊ ಅಲ್ಲಿ ಕುತ್ಕೊಂಡು ಕೇರಂ ಮಾಡ್ತಾ ಇದ್ರು. ನಾನು ಒಂದೆರಡು ಕೇರಂ ಮಾಡ್ತಾ ಶಾರ್ಟ್ ಇತ್ತು, ಅದನ್ನ ಒಬ್ಬರು ನೋಡ್ಬಿಟ್ಟು ಚೆನ್ನಾಗ್ ಆಡ್ತಿದ್ರಿ ನೀವು, ಬನ್ರಿ ಒಂದು ಬೋರ್ಡ್ ಆಡಿ ಅಂತ ಅವ್ರ ಜೊತೆ ಒಂದು ಬೋರ್ಡ್ ಆಡಿ ಚೆನ್ನಾಗಿತ್ತು. ಅಂದ್ರೆ ರಿಯಲ್ ಲೊಕೇಶನ್ಸ್ ಅಲ್ಲಿ ಎಲ್ಲ ಸುಳ್ಳು ಹೇಳಿ ನಾವು ರಿಯಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ವಿ ಅನ್ನೋ ತರ ಅಲ್ಲ, ಆಕ್ಚುಲಿ ರಿಯಲ್ ಲೊಕೇಶನ್. ನಾನು 4ನೇ ದಿವಸ ಅಲ್ಲೇನಪ್ಪ ಶೂಟಿಂಗ್ ಹೋಗಿ ಆ ತರ ಲೊಕೇಶನ್. ಅಲ್ಲಿ ನಾನು ಇನ್ನೊಂದು ಮಜಾ ನೋಡಿದೆ. ನಾನು ಈಗ ಹೆಂಗಿದೆ ಪರಿಸ್ಥಿತಿ ಅಂದ್ರೆ, ಶೂಟಿಂಗ್ ಮಾಡಕ್ ಹೋದ್ರೆ ಮುಂಚೆ ಎಲ್ಲ ಭಯಂಕರ ನಮ್ಗೆಲ್ಲ ಹಾಸ್ಪಿಟಾಲಿಟಿ. ಹೌದೌದು. ಈಗ ಹಂಗಿಲ್ಲ, ಇವ್ರು ಎಷ್ಟೊಂದು ಹೋಗ್ತಾರ ಟ್ರೀಟ್ ಮಾಡ್ತಾರೆ. ಬಟ್ ಆ ಜಾಗದಲ್ಲಿ ಆ ತರದ್ ಯಾವ ಸಮಸ್ಯೆ ಇಲ್ಲ. ಹೆಂಗೆ ಅಂದ್ರೆ ಯಾವ ಮನೆಗೆ ಬೇಕಾದ್ರೂ ಹೋಗುವಂತ ಪರಿಸ್ಥಿತಿ ಇತ್ತು. ಅಲ್ಲಿ ಜನ ನಿಜವಾಗ್ಲೂ ಕ್ರೆಡಿಟ್ ಹೋಗೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡೋದಕ್ಕೆ ಅನುವು ಮಾಡ್ಬಿಟ್ಟಿದ್ದಾರೆ ಆ ಜಾಗದ ಜನ. ರಿಯಲಿ ಅಂದ್ರೆ ಸಡನ್ ಆಗಿ ಎಲ್ಲೋ ಮಧ್ಯ ಹೋಗಿ ಆತರ ದೇವರಾಣೆಗೂ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಆ ಸೆಟ್ ಆಗತ್ತ. ಎಲ್ಲಿದ್ರೆ ಯಾವ ಮನೆ ಆ ಮನೆಗೆ ಹೋಗ್ಬಿಟ್ಟು ಅದೇ ಹೇಳ್ತಿದ್ರು, ನಮ್ಗೆ ನ್ಯಾಚುರಲ್ ಆಗಿ ಬರ್ಬೇಕು ಅಂತಂದ್ರೆ ನಾವು ಹುಡುಕಿದೀವಿ, ಎಷ್ಟೊಂದು ಜಾಗ ಮಾಡಿದೀವಿ. ಸರ್ ಇದ್ರಲ್ಲಿ ನೀವು ಸ್ಕ್ರಿಪ್ಟ್ ನ ಹೆಂಗೆ ಒಪ್ಕೊಂಡ್ರಿ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಅಂತಂದಾಗ ನೀವು ಹೆಂಗೆ? ಸರ್ ನನಗೆ ಭಗತ್ ರಾಜ್ ಜೊತೆ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ, ಆ ಸಿನಿಮಾಗ ಅಸೋಸಿಯೇಟ್ ಡೈರೆಕ್ಟರ್. ಆ ಸಿನಿಮಾದಲ್ಲಿ ಭಗತ್ ರಾಜ್ ಕೆಲಸ ಮಾಡೋ ಸ್ಟೈಲ್ ನಂಗೆ ಇಷ್ಟ ಆಗಿಲ್ಲ ಕೇಳ್ಕೊಂಡು, ಅಲ್ಲಿಂದ ಒಂದ್ ದಿವಸ ಬಂದು ಅವ್ನಿಗೆ ಶೂಟಿಂಗ್ ಮಾಡ್ಬಿಟ್ಟು ಹೋಗಿದ್ವಿ. ಯಾಕೆ ಸ್ಕ್ರಿಪ್ಟ್ ಒಪ್ಕೊಂಡೆ ಅಂತಂದ್ರೆ, ಒಂದು ಆಸ್ ಎ ಡೈರೆಕ್ಟರ್ ನನಗೆ ಖುಷಿ ಆಗಿದೆ. ಓಕೆ. ಎರಡನೇದು ಈಗ
ಹಿಂಗೆ ಈಗ ನಾವೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತೀವಿ ಅಂದಾಗ ಅದಕ್ಕೆ ಒಪ್ಕೊಳ್ಳದೆ ಇರೋದಕ್ಕೆ ಬೇರೆ ಏನು ಕಾರಣಗಳೇ ಇರಲ್ಲ. ಸೊ ಎಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ಬೇಕು ಅನ್ನೋದೇ ಉದ್ದೇಶ. ಅದಕ್ಕೆ ಒಪ್ಕೊಂಡೆ. ಆಮೇಲೆ ಠಾಣೆ ಒಂದು ಸಣ್ಣ ಸಿನಿಮಾ ಅನ್ನೋ ತರ ಫಸ್ಟ್ ಬಿಲ್ಡಪ್ ಕೊಟ್ಟರು. ಅದು ಇವ್ರು ಹೇಳ್ದಂಗೆ ಠಾಣೆ ಅಂದ್ರೆ ಒಂದು ಆರಕ್ಷಕ ಠಾಣೆ, ಅದ್ರ ಸುತ್ತಮುತ್ತ ಏನೋ ಕತೆ ನಡೀತದೆ ಅಂತ. ಬರ್ತಾ ಬರ್ತಾ ಇದು ಠಾಣೆ ಅಲ್ಲ, ಇದು ದೊಡ್ಡದೊಂದು ಪೊಲೀಸ್ ಅಕಾಡೆಮಿ ಅನ್ನೋದು ಆಮೇಲೆ ಗೊತ್ತಾಯ್ತು. ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳಿದ್ದಾರೆ, ಒಂಥರ ದೊಡ್ಡ ಸಿನಿಮಾ.